ಗಾನ ಕೋಗಿಲೆ ಇವತ್ತು ತಮ್ಮ ಗಾನವನ್ನು ನಿಲ್ಲಿಸಿದ್ದಾರೆ. ಸೊ ಇಡೀ ಕನ್ನಡ ಇಂಡಸ್ಟ್ರಿಗೆ ತುಂಬಲಾರದ ನಷ್ಟ. ಸೊ ನೀವು ಕಂಡಂತೆ ಜಾನಕಿ ಅವರು ಹೆಂಗಿದ್ರು? ತುಂಬ ಸ್ವೀಟ್ ಲೇಡಿ. ನನಗೆ ಫಸ್ಟ್ ಜ್ಞಾಪಕ ಇರೋದು, ನನಗೆ 12 ವರ್ಷ 13 ವರ್ಷ ಇರಬೇಕಾದ್ರೆ ನನಗೆ ಯಾವ ಸಿನಿಮಾ ಅಂತ ಗೊತ್ತಾಗ್ತಾ ಇಲ್ಲ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅಂಕಲು, ಆಮೇಲೆ ಜಾನಕಿ ಅಮ್ಮ ವಾಸ್ ದೇರ್. ಅವ್ರ ಹಾಡು ಅವಾಗ ನನಗೆ 11-12 ವರ್ಷ ನನ್ನ ಕರೆಸಿ ತೊಡೆ ಮೇಲೆ ಕೂತ್ಕೊಂಡು ಅವ್ರು ಚಾಕ್ಲೇಟ್ ಕೊಟ್ಟಿದ್ರು. ಅವಾಗ ಹಿಂಗೆ ಅಂದ್ಬಿಟ್ಟು ಅವಾಗ ಗೊತ್ತಾಗ್ಲಿಲ್ಲ. ಬೆಳೀತಾ ಅವ್ರು ಏನು ಅಂತ ಗೊತ್ತಾಯ್ತು. ಒಂದು ಕಡೆ ಅವರಿಲ್ಲ, ಹೊರಟೋದ್ರು ಅನ್ನೋ ಲಾಸ್ ಇದೆ. ಆದರೆ ಅವರು ಕೊಟ್ಟಿರೋ ಸಾಂಗ್ಸು, ಅವರು ಹಾಡಿರೋ ಹಾಡುಗಳು, ಅವ್ರು ಇದ್ದಿದ್ದ ಯಾವ ಥರ ರೀತಿ ಅವ್ರು ಇದ್ದರು, ಎಷ್ಟು ಸ್ವೀಟ್ ಅಂಡ್ ವೆರಿ ಸಾಫ್ಟ್ ಲೇಡಿ, ಅದೆಲ್ಲ ನಮಗೊಂದು ಖುಷಿ ಕೊಡುತ್ತೆ. ಅದನ್ನ ನಮ್ಗೆ ಜ್ಞಾಪಕ ಇರುತ್ತೆ. ಸರ್, ಯಾವತ್ತು ರೀಸೆಂಟ್ ಆಗಿ ಯಾವತ್ತಾದ್ರೂ ಭೇಟಿಯಾಗಿದ್ದು, ಫೋನಲ್ಲಿ ಮಾತಾಡಿದ್ದು? ಇಲ್ಲ ಅಮ್ಮ, ನಾನಿಲ್ಲ. ನನ್ನ ತಮ್ಮ ನೆಂತಿ ಬಂದು ಭೇಟಿಯಾಗಿದ್ರು. ಅವತ್ತು ಒಂದು 2-3 ತಿಂಗಳ ಮುಂಚೆ ಮಡ್ರಾಸಿಂದ ಬಂದು ಭೇಟಿಯಾಗಿ ಹೋಗಿದ್ರು. ಸರ್, ಅವ್ರು ಇದ್ದಂತ ರೀತಿ, ಅವರ ಹಾವಭಾವ, ಅವರ ಸರಳತೆಯನ್ನ ನೀವು ಹತ್ರದಿಂದ ನೋಡಿದೀರ ಅವಾಗ್ಲೇ. ಸೊ ಹೆಂಗಿರ್ತಿದ್ರು ಸರ್ ಆ ಟೈಮಲ್ಲಿ? ಏನಾದ್ರು ಮಾತಾಡಿದ್ರು? ಆವಾಗ ಜಾನಕಿ ಅಮ್ಮ ಆಗಲಿ, ಇಲ್ಲ ಚಿತ್ರಾ ಮೇಡಮ್ ಆಗಲಿ, ಇಲ್ಲ SP ಬಾಲಸುಬ್ರಹ್ಮಣ್ಯಂ ಅಂಕಲ್ ಆಗಲಿ, ಯೇಸುದಾಸ್ ಅಂಕಲ್ ಆಗಲಿ, ಎಲ್ಲರೂ ವೆರಿ ವೆರಿ ವೆಲ್ ಬಿಹೇವ್ಡ್, ವೆರಿ ಸಾಫ್ಟ್. ಆವಾಗ ಇಂಡಸ್ಟ್ರಿ ಇಷ್ಟು ದೊಡ್ಡ ಮಟ್ಟಿಗೆ ಇಷ್ಟು ಕಮರ್ಷಿಯಲ್ ಆಗಿರಲಿಲ್ಲ. ಇವರೆಲ್ಲರೂ ಪ್ಯಾಷನ್ ಫಾರ್ ದೇರ್ ವರ್ಕ್. ಹಾಡೋದು ಅಂದರೆ ಅವ್ರಿಗೆ ಒಂದು ಒಳ್ಳೆ ಹಾಡು ಕೊಟ್ಟು ಒಳ್ಳೆ ಚೆನ್ನಾಗಿ ಹಾಡುಬಿಟ್ರೆ ಅವ್ರಿಗೆ ಸಂತೋಷ. ಇವ್ರು ಯಾರು ದುಡ್ಡಿಂದ ಹೋದವರಲ್ಲ, ಒಳ್ಳೆ ಹಾಡಬೇಕು, ಒಳ್ಳೆ ಹಾಡು ಕೊಡಬೇಕು ಅಂತ ಹಿಂದೆ ಹೋದವರು. ಸರ್, ಸಂಗೀತ ಲೋಕದಿಂದ ಒಂದು ಕೊಂಡಿ ಕಳಚಿದೆ ಇವತ್ತು. ಸೊ ಸಂಗೀತ ಲೋಕಕ್ಕಾಗಿರ್ಬೋದು, ಚಿತ್ರಮಂದಿರಕ್ಕೆ ಇದು ಯಾವ ರೀತಿ ನಷ್ಟ? ನಷ್ಟ ಅನ್ನೋಕ್ಕಿಂತ ಮತ್ತೆ ಈ ಥರ ಒಬ್ಬರು ಸಿಂಗರ್ ಬರೋದು ಕಷ್ಟ. ನಷ್ಟ ಅನ್ನೋಕ್ಕೆ, ಯಾಕಂದ್ರೆ ಎಲ್ಲರೂ ಬಂದ್ರೆ ಹೋಗಲೇಬೇಕು, ಎಲ್ಲರಿಗೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಬರುತ್ತೆ, ಇದಾಗುತ್ತೆ. ಆದರೆ ಇವರು ಹಾಡಿರೋ ಹಾಡಿಗೆ ಎಕ್ಸ್ಪೈರಿ ಡೇಟ್ ಇಲ್ಲ. ಸೊ ಅದಕ್ಕೆ ಇವ್ರಿಗೂ ಶಿ ಮೈಟ್ ಹ್ಯಾವ್ ಲೆಫ್ಟ್ ಅಸ್, ಬಟ್ ಅವರ್ ವರ್ಕ್, ಅವರ್ ಸಾಂಗ್, ಅವರ್ ಮ್ಯೂಸಿಕ್, ಅವರ್ ಸಿಂಗಿಂಗ್ ವಿಲ್ ಆಲ್ವೇಸ್ ಬಿ ವಿತ್ ಅಸ್. ನೋಡಿದ್ರಲ್ಲ, ಇದಿಷ್ಟು ನಿರ್ಮಾಪಕ ನಿರ್ದೇಶಕ ಯೋಗೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಮೈಸೂರು.